ಥೈಲ್ಯಾಂಡಲ್ಲಿ ಸಿಗೋ ಫುಡ್ ತಿಂದು ನನಗೆ ವಾಮಿಟ್ ಆಯಿತಾ? ಅಯ್ಯೋ ದೇವ್ರೆ, ನನಗಿದ್ದಿದ್ದು 1 o'clock ಫ್ಲೈಟ್. ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಬಿಟ್ಟೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಈ ಒಂದು ಔಟ್ಫಿಟ್ ಹಾಕ್ಕೊಂಡು ನಾನು ರೆಡಿಯಾಗಿ ಹೋಗ್ತಾ ಇರುವಂಥದ್ದು ವಾಕಿಂಗ್ ಸ್ಟ್ರೀಟಿಗೆ. ಅಲ್ಲಿರೋ ಹಾವು ಚೇಳು ಎಲ್ಲ ನೋಡಿ ಭಯ ಆಯಿತು. ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ, ತಿಂದು ನೋಡಿದೆ, ವಾಮಿಟ್ ಆಗಿಬಿಡ್ತು. ನನಗಿದೆಲ್ಲ ಆಗಲ್ಲ ಅಂತ ಗೊತ್ತಾಯಿತು. ಅಲ್ಲಿಂದ ನಾನು ಡೈರೆಕ್ಟ್ ಹೋಗಿದ್ದು ಆಲ್ಕಜರ್ ಶೋಗೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಐಸ್ ಕ್ರೀಮ್ ತಿನ್ನೋಣ ಅಂತ ಹೋದರೆ ಈ ಅಪ್ಪ ನನ್ನ ಯಾಮಾರಿಸ್ದ. ಪರವಾಗಿಲ್ಲ ಅಂತ ಹೇಳಿ ಐಸ್ ಕ್ರೀಮ್ ತಿನ್ಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿದೆ. ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಟೈಮ್ ಆಗಿಬಿಟ್ಟಿತ್ತು. ಓಕೆ ಅಂತೇಳಿ ಮಸಾಜ್ ಪಾರ್ಲರ್ಗೆ ಹೋಗಿ ಜಸ್ಟ್ ಕಾಲ್ಗಷ್ಟೇ ಮಸಾಜ್ ಮಾಡಿ ರೂಮಿಗೆ ಬಂದು ಸ್ನಾನ ಮಾಡಿಕೊಂಡು ಈ ಒಂದು ಔಟ್ಫಿಟ್ ಹಾಕ್ಕೊಂಡು ನಾನು ಹೋಗಿದ್ದು ಅಂಡರ್ ವಾಟರ್ ವರ್ಲ್ಡಿಗೆ. ಎಳ್ಳೀರು ಕುಡಿಯೋಣ ಅಂತ ನೋಡಿದ್ರೆ ₹200 ಒಂದು ಎಳ್ಳೀರಿಗೆ. ಓಕೆ ಅಂತೇಳಿ ಎಳ್ಳೀರು ಕುಡಿದು ಅಲ್ಲಿರುವಂತಹ ಫಿಶ್ ಎಲ್ಲ ನೋಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇಲ್ಲಿ ನೋಡ್ಕೊಂಡು ನಾನು ಹೋಗಿದ್ದು ನೆಕ್ಸ್ಟು ಟೈಗರ್ ಪಾರ್ಕಿಗೆ. ನನಗೆ ಹುಲಿ ಅಂದರೆ ಭಯ ಇಲ್ಲ ಅಲ್ವಾ ಅಂತ ನೋಡಿದ್ರೆ ಗುರು, ಪಕ್ಕದಲ್ಲಿ ಹುಲಿ ನೋಡಿ ಸಿಕ್ಕಾಪಟ್ಟೆ ಭಯ ಆಯಿತು. ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಮತ್ತೆ ಬೆಳಗ್ಗೆ ಎದ್ದು ಈ ಒಂದು ಔಟ್ಫಿಟ್ ಹಾಕ್ಕೊಂಡು ಇಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆದೆ. ಸ್ವಲ್ಪ ಟಿಫನ್ ತಿಂದೆ. ಅದಾದ ನಂತರ ನಾನು ಹೋಗಿದ್ದು ಕೋರಲ್ ಐಲ್ಯಾಂಡಿಗೆ. 6,000 ಕೊಟ್ಟು ಟಿಕೆಟ್ ತೊಗೊಂಡು ಪ್ಯಾರಾಚೂಟ್ಗೆ ಹೋಗೋಣ ಅಂತ ನೋಡಿದೆ. ಹೋಗೋಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಭಯ ಇತ್ತು, ಬಟ್ ಹೋದ್ಮೇಲೆ ಇಡೀ ಪ್ರಪಂಚನೇ ನೋಡಿದಷ್ಟು ಖುಷಿ ಆಯಿತು. ಮತ್ತೆ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ನಾನು ಹೋಗಿದ್ದು ಅಂಡರ್ ವಾಟರ್ ವಾಕಿಂಗಿಗೆ. ವಿಡಿಯೋ ಸಿಕ್ಕಿಲ್ಲ ಅಂತ ಬೇಜಾರಾಯಿತು, ಬಟ್ ಬ್ಯೂಟಿಫುಲ್ ಆಗಿತ್ತು ಫಿಶ್ ಎಲ್ಲ ನೋಡಿ. ಸೊ ಓಕೆ ಅಂತ ಹೇಳಿ ರೂಮಿಗೆ ಬಂದೆ. ರೂಮಿಗೆ ಬಂದು ಈ ಒಂದು ಔಟ್ಫಿಟ್ ಹಾಕ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಮತ್ತೆ ವಾಕಿಂಗ್ ಸ್ಟ್ರೀಟಿಗೆ ಬಂದೆ. ಬರಬೇಕಾದ್ರೆ ಈ ರಿಯಲ್ ಮೊಸಳೆ ನೋಡಿ ಸಿಕ್ಕಾಪಟ್ಟೆ ಭಯ ಆಯಿತು ಗುರು. ಇದು ಥೈಲ್ಯಾಂಡ್ನ ಎಪಿಸೋಡ್ 1 ಆಗಿತ್ತು. ಎಪಿಸೋಡ್ 2 ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟಾಟಾ, ಬಾಯ್.